ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರಬಹುದು ನಾನು ಈ ಒಂದು ಬ್ಲೂ ಲೈಟ್ನಿಂದ ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸನ್ನು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ನಾನು ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸನ್ನು ನಾನು ಅಮೆಜಾನ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಇದರಲ್ಲಿ ಏನೇನು ಬರುತ್ತೆ, ಏನೇನು ಇದೆ ಅಂತ, ಇದರ ಬಿಲ್ಡ್ ಕ್ವಾಲಿಟಿ ಎಲ್ಲ ಯಾವ ಥರ ಇದೆ ಅಂತ ನೋಡೋಣ. ಫ್ರೆಂಡ್ಸ್, ನಾನೀಗ ಈ ಒಂದು ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಬಾಕ್ಸನ್ನು ಓಪನ್ ಮಾಡಿದರೆ ಇಲ್ಲಿ ನಮಗೆ ಮೊದಲನೇದಾಗಿ ಒಂದು ಬಿಲ್ ಕೊಟ್ಟಿದ್ದಾರೆ. ಇದನ್ನು ನಾವು ಸೈಡಿಗೆ ಇಡೋಣ. ಮತ್ತೆ ಇದರ ಜೊತೆಯಲ್ಲಿ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸ್ ಒಳಗಡೆ ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಇದ್ದಂಗೆ ಕಾಣ್ತಾ ಇದೆ. ಇದನ್ನು ಕೂಡ ಓಪನ್ ಮಾಡೋಣ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸನ್ನು ನಾವು ಎಲ್ಲೆಲ್ಲಿ ಬಳಸಬಹುದು ಅಂತೇಳಿ ಈ ಒಂದು ಬಾಕ್ಸ್ನ ಮೇಲೆ ಇವರು ಕೊಟ್ಟಿದ್ದಾರೆ. ಈಗ ನಾವು ಈ ಒಂದು ಬಾಕ್ಸನ್ನು ಕೂಡ ಓಪನ್ ಮಾಡೋಣ. ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಒಂದು ಬಾಕ್ಸನ್ನು ಓಪನ್ ಮಾಡಿದರೆ ಈ ಒಂದು ಗ್ಲಾಸ್ ಇರತಕ್ಕಂಥ ಬಾಕ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸ್ನಲ್ಲಿ ಆ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಇದೆ. ಇದನ್ನು ಕೂಡ ನಾವು ಓಪನ್ ಮಾಡೋಣ. ಮತ್ತು ಈ ಒಂದು ಬಾಕ್ಸ್ನಲ್ಲಿ ಏನೇನು ಬಂದಿದೆ ಅಂದರೆ ಈ ಒಂದು ಬಾಕ್ಸ್ ಬಿಟ್ಟು ಏನೂ ಬಂದಿಲ್ಲ. ಇದನ್ನು ನಾವೀಗ ಓಪನ್ ಮಾಡೋಣ. ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಯಾವ ರೀತಿಯಾಗಿ ಇದೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ದೀವಿ. ನೀವು ನೋಡ್ತಾ ಇರಬಹುದು ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಈ ರೀತಿಯಾಗಿದೆ. ಇದರ ಜೊತೆಯಲ್ಲಿ ಕೂಡ ಏನೇನು ಕೊಟ್ಟಿದ್ದಾರೆ ನೋಡೋಣ. ಇದನ್ನು ಟೆಸ್ಟ್ ಮಾಡೋಣ. ಇದು ಬ್ಲೂ ಲೈಟ್ ಫಿಲ್ಟರ್ ಟೆಸ್ಟಿಂಗ್ ಲೈಟ್ ಇದೆ. ಇದನ್ನು ಟೆಸ್ಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಚೆಕ್ ಮಾಡಬೇಕಂತೇಳಿ. ಹಾಗೆಯೇ ಈ ಒಂದು ಗ್ಲಾಸ್ ಕ್ಲೀನ್ ಮಾಡಲಿಕ್ಕೆ ಒಂದು ಒಳ್ಳೆ ಕ್ಲಾತನ್ನು ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಇದರ ಜೊತೆಯಲ್ಲಿ ಒಂದು ಬ್ಲೂ ಲೈಟ್ ಫಿಲ್ಟರ್ ಚೆಕಿಂಗ್ ಪೇಪರನ್ನು ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ನ ಜೊತೆಯಲ್ಲಿ ಒಂದು ಬ್ಲೂ ಲೈಟ್ ಫಿಲ್ಟರ್ ಪೇಪರ್, ಒಂದು ಲೈಟ್ ಮತ್ತು ಒಂದು ಕ್ಲಾತ್ ಬಿಲ್ಲನ್ನು ಬಿಟ್ಟು ಮತ್ತೆ ಬೇರೆ ಏನು ಕೊಟ್ಟಿಲ್ಲ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ ಯಾವ ರೀತಿಯಾಗಿ ಇದೆ ಅಂತ, ಇದರ ಬಿಲ್ಡ್ ಕ್ವಾಲಿಟಿ ಕೂಡ ಯಾವ ರೀತಿಯಾಗಿ ಇದೆ ಅಂತ ನೀವಿಲ್ಲಿ ನೋಡ್ತಾ ಇರಬಹುದು. ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗಾಗಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಸಂಪೂರ್ಣವಾದ ರಿವ್ಯೂ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ದಿನನಿತ್ಯವಾಗಿ ಮೊಬೈಲ್ ಕಂಪ್ಯೂಟರ್ನಿಂದ ಬಹಳಷ್ಟು ಟೈಮನ್ನು ನಾವು ಕಳೀತಾ ಇರ್ತೀವಿ. ಸೊ ಮೊಬೈಲ್ನಿಂದ ಕಂಪ್ಯೂಟರ್ನಿಂದ ಒಂದು ರೀತಿಯಾದಂತಹ ಬ್ಲೂ ಲೈಟ್ ಬರ್ತಾ ಇರುತ್ತೆ. ಆ ಒಂದು ಸ್ಕ್ರೀನ್ನ ನಾವು ನೋಡ್ತಾ ಇರ್ತೀವಲ್ಲ, ಆ ಒಂದು ಸ್ಕ್ರೀನ್ಗಳಿಂದ ಬರ್ತಕ್ಕಂಥ ಲೈಟ್ ಇರುತ್ತಲ್ಲ, ಆ ಒಂದು ಲೈಟ್ ಡೈರೆಕ್ಟಾಗಿ ನಮ್ಮ ಕಣ್ಣಿನ ಮೇಲೆ ಬಿದ್ದರೆ ನಮ್ಮ ಕಣ್ಣಿಗೆ ಅಪಾಯ ಆಗುವಂತಹ ಸಾಧ್ಯತೆ ಇರುತ್ತೆ. ನಾವು ಮೊಬೈಲ್ ಮತ್ತು ಕಂಪ್ಯೂಟರನ್ನು ಬಳಸುವಾಗ ಈ ಒಂದು ಗ್ಲಾಸನ್ನು ಹಾಕ್ಕೊಂಡು ನಾವು ಮೊಬೈಲ್ ಮತ್ತು ಕಂಪ್ಯೂಟರನ್ನು ನಾವು ಉಪಯೋಗ ಮಾಡ್ತಾ ಇದ್ದರೆ ಮೊಬೈಲ್ನಿಂದ ಮತ್ತು ಕಂಪ್ಯೂಟರ್ನಿಂದ ಬರುವಂತಹ ಆ ಒಂದು ಬ್ಲೂ ಲೈಟ್ ಏನಿರುತ್ತಲ್ಲ, ಆ ಒಂದು ಲೈಟನ್ನು ಈ ಒಂದು ಗ್ಲಾಸ್ ಫಿಲ್ಟರ್ ಮಾಡುತ್ತೆ. ಮೊಬೈಲ್ ಮತ್ತು ಕಂಪ್ಯೂಟರ್ಗಳಿಂದ ಆ ಒಂದು ಲೈಟ್ ಏನು ಬರ್ತಾ ಇರುತ್ತಲ್ಲ, ಆ ಒಂದು ಲೈಟನ್ನು ನೇರವಾಗಿ ನಮ್ಮ ಕಣ್ಣಿನ ಮೇಲೆ ಬೀಳದಂತೆ, ಅಂದರೆ ಆ ಒಂದು ಬ್ಲೂ ಲೈಟ್ ಬರ್ತಾ ಇರುತ್ತಲ್ಲ, ಆ ಒಂದು ಲೈಟನ್ನು ಫಿಲ್ಟರ್ ಮಾಡಿ ಈ ಒಂದು ಗ್ಲಾಸ್ ನಮ್ಮ ಕಣ್ಣಿಗೆ ರಕ್ಷಣೆಯನ್ನು ಕೊಡುತ್ತೆ. ಫ್ರೆಂಡ್ಸ್, ನೀವು ನೋಡ್ಬೋದು ಇದರ ಜೊತೆಯಲ್ಲಿ ಒಂದು ಬ್ಲೂ ಲೈಟ್ ಫಿಲ್ಟರ್ ಟೆಸ್ಟಿಂಗ್ ಪೇಪರನ್ನು ಕೊಟ್ಟಿದ್ದಾರೆ. ಸೊ ಇದರ ಮೇಲೆ ನಾವು ಲೈಟನ್ನು ಹಾಕಿದವಾಗ ಈ ರೀತಿಯಾಗಿ ಇಲ್ಲಿ ನೋಡಿ ನಾನು ಹಾಕ್ತಾ ಇದ್ದೀನಿ ಲೈಟನ್ನು. ನಿಮಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ. ಸೊ ಆಗಿದೆ ನೋಡಿ. ಇಲ್ಲಿ ನೋಡಿ ಬ್ಲೂ ಲೈಟ್ ಕಾಣ್ತಾ ಇದೆ ನೋಡಿ. ಇದರಿಂದ ಹಾಕಿದವಾಗ ಅದು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪೇಪರ್ ಮೇಲೆ ಹಾಕಿರ್ತಕ್ಕಂಥ ಲೈಟ್ ಮಾಯ ಆಯಿತು ನೋಡಿ. ಈ ಒಂದು ಬ್ಲೂ ಲೈಟ್ ಮೊಬೈಲ್ ಅಥವಾ ಕಂಪ್ಯೂಟರ್ನಿಂದ ಬರ್ತಾ ಇರುತ್ತಲ್ಲ, ಆ ಒಂದು ಲೈಟಿಂಗ್ ನಮ್ಮ ಕಣ್ಣಿಗೆ ಬಿದ್ದರೆ ಭಾಳಷ್ಟು ಡೇಂಜರಸ್ ಆಗಿರುತ್ತೆ. ಸೊ ಅದಕ್ಕಾಗಿ ನೀವೇನಾದರೂ ಮೊಬೈಲ್ ಮತ್ತು ಕಂಪ್ಯೂಟರನ್ನು ಬಹಳ ಹೊತ್ತಿನವರೆಗೆ ನೀವು ಉಪಯೋಗ ಮಾಡ್ತಾ ಇದ್ದರೆ ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸನ್ನು ನೀವು ತಪ್ಪದೆ ಪರ್ಚೇಸ್ ಮಾಡಿಕೊಳ್ಳಿ. ನೀವು ಈ ಒಂದು ಬ್ಲೂ ಲೈಟ್ ಇದೆಯಲ್ಲ, ಈ ಒಂದು ಲೈಟನ್ನು ಈ ಒಂದು ಗ್ಲಾಸ್ ಮೇಲೆ ಇಟ್ಟು ಕೂಡ ನೀವು ಟೆಸ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಗ್ಲಾಸಿನ ಮೇಲೆ ಬೀಳ್ತಾ ಇದೆನಾ? ಇಲ್ಲ. ಸೊ ಈ ರೀತಿಯಾಗಿ ಮೊಬೈಲ್ ಮತ್ತು ಕಂಪ್ಯೂಟರ್ನಿಂದ ಬ್ಲೂ ಲೈಟ್ ಬರ್ತಾ ಇರುತ್ತಲ್ಲ, ಸೊ ಆ ಒಂದು ಬ್ಲೂ ಲೈಟನ್ನು ಈ ಒಂದು ಗ್ಲಾಸ್ ತಡೆಯುತ್ತೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಈ ಒಂದು ಬ್ಲೂ ಲೈಟ್ನಿಂದ ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಬ್ಲೂ ಲೈಟನ್ನು ಗ್ಲಾಸ್ ಮೇಲೆ ಹಾಕಿದರೆ ಈ ಒಂದು ಗ್ಲಾಸ್ನಿಂದ ಹೊರಗಡೆ ಈ ಒಂದು ಬ್ಲೂ ಲೈಟ್ ಬರ್ತಾ ಇಲ್ಲ. ಇದೇ ರೀತಿಯಾಗಿ ನಿಮ್ಮ ಕಂಪ್ಯೂಟರ್ ಮತ್ತು ಮೊಬೈಲ್ನಿಂದ ಬ್ಲೂ ಲೈಟ್ ಬರ್ತಾ ಇರುತ್ತಲ್ಲ, ಅದನ್ನು ಈ ಒಂದು ಗ್ಲಾಸ್ ತಡೆಯುತ್ತೆ. ಫ್ರೆಂಡ್ಸ್, ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್ 0 ಪವರನ್ನು ಹೊಂದಿದ್ದು ಯಾರು ಬೇಕಾದರೂ ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸನ್ನು ಬಳಸಬಹುದು. ಫ್ರೆಂಡ್ಸ್, ಇದರ ಕ್ವಾಲಿಟಿ ಬಗ್ಗೆ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ನಾನು ಬ್ಲಾಕಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣುತ್ತೆ ಅಂತ. ಕಣ್ಣಿಗೆ ಹಾಕ್ಕೊಂಡ್ರೆ ಕೂಡ ನಾನು ಇದನ್ನು ಉಪಯೋಗ ಮಾಡಿದ ಮೇಲೆ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಗ್ಲಾಸ್ನಿಂದ ನಿಮ್ಮ ಕಣ್ಣುಗಳನ್ನು, ಅಂದರೆ ಕಂಪ್ಯೂಟರ್ ಮತ್ತು ಮೊಬೈಲ್ನಿಂದ ಬರ್ತಾ ಇರುತ್ತಲ್ಲ, ಆ ಒಂದು ಬ್ಲೂ ಲೈಟರ್ನಿಂದ ನಿಮ್ಮ ಕಣ್ಣುಗಳನ್ನು ಈ ಒಂದು ಗ್ಲಾಸ್ನಿಂದ ಕಾಪಾಡಿಕೊಳ್ಳಿ.
ಫ್ರೆಂಡ್ಸ್, ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ನಿಮಗೂ ಕೂಡ ಬೇಕಂದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.